ಈ ಸೀರಿಯಲ್ ಇದೆಲ್ಲ ಇವತ್ತು ಸ್ಟಾರ್ಟಿಂಗಲ್ಲಿ ಈ ಫೋಟೋ ನೀನು ಯಾಕೋ ನೀ ಎಲ್ಲ ಫೋಟೋ ಮೇಲೆ ನಿಂದು ಹಾಕಿದೆಯಾ ಲೋಗೋ ಅಂತೆಲ್ಲ. ಇಲ್ಲ ಸರ್ ನಾವು ಕ್ಯಾಶುವಲಾಗಿ ಎಲ್ಲದಕ್ಕೆ ಹಾಕಬಾರ್ದು ಅಂತಲೇ ನಾನು ನನಗೆ ಕಂತೆ ಕೊಟ್ಟಿರೋದು, ಏನೋ ಫಾಸ್ಟ್ ತಪ್ಪ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇದು ನನ್ನ ಎದುರಿಗೆ ಏನಾನಿದ್ರೆ ಗುಂಡು ಬಿಟ್ಟು ಎದ್ದು ಸಿಡಿಸಿಬಿಡ್ತಿದ್ದೆ ಅಂತೆ. ಅದೇ ಟೈಮಿಗೆ ಅತ್ತೆ ಸ್ನೇಹ ಮಾತಾಡ್ತಾಳೆ. ಈ ಫೋಟೋ ಯಾರು ತೊಗೊಂಡಿರ್ಬೋದು ಅಂತಂದರೆ ಪಂಚಮಿ ನನ್ನ ರೂಮ್ ಹತ್ರ ಕಳ್ಳಿ ಥರ ಆಡ್ತಿದ್ಲಂತೆ. ಪಂಚಮಿ ತೊಗೊಳಕ್ಕೆ ಧೈರ್ಯ ಇಲ್ಲ, ಸ್ನೇಹ ಪ್ರೇಮ ತೊಗೊಂಡಿರ್ತಾಳೆ ಇದನ್ನು ಅಂತೆಲ್ಲ ಹೇಳ್ತಾಳೆ ಸ್ನೇಹ ಮುಂದೆ. ಹೌದಾ ಅಂತ ಇದು ತೊಗೊಂಡು ಸ್ಟುಡಿಯೋ ಎಲ್ಲ ಹುಡುಕ್ತಾಳ ಅಷ್ಟು ಸಾಮಾನ್ಯ ಹುಡುಗಿ ಥರ ಇದ್ದಾಳ, ಆ ಥರ ಹಂಗಿಲ್ಲ, ಧೈರ್ಯ ಮಾಡಿ ಏನೋ ಮಾಡ್ತಾಳ ಅಂತೆಲ್ಲ ಹೇಳ್ದ. ಹೌದಾ ನೋಡೋಣ, ಆ ಸ್ಟುಡಿಯೋ ಓನರ್ಗೆ ಹೇಳ್ಬೇಡಂತೆ. ಸ್ಟುಡಿಯೋ ಅಡ್ರೆಸ್ ಹುಡ್ಕೊಂಡು ಬರ್ತಾಳೆ. ಸ್ಟುಡಿಯೋ ಅಡ್ರೆಸ್ ಹುಡ್ಕೊಂಡ್ಬಂದು ಇದೆ ಅಲ್ವಾ ಸ್ಟುಡಿಯೋ ಅಂತೆಲ್ಲವು ನೋಡಿ ಒಳಗೆ ಹೋಗ್ತಾ. ಈ ಕಡೆಯಿಂದ ಅವ್ರು ಯಾರು ಮಾದೇವ ಅವ್ರನ್ನ ಕರ್ಕೊಂಬಂದಿರ್ತಾನಲ್ಲ, ಅವರಿಗೆ ಅಪ್ಪಾಜಿ ಅಂತಾನೆ ತನ್ನ ಪಿ ಜಿ ಒಳಗೆ ಉಳಿಸ್ಕೊತಾನೆ. ಅವರಿಗೆ ಡ್ರೆಸ್ ತಂದು ಕೊಡ್ತಾನೆ. ಸೇಮ್ ಇಬ್ಬರು ಡ್ರೆಸ್ ಸೇಮ್ ಒಂದೇ ನೋಡು, ಹೈಟ್ ತೆಂಗಿನ ಮರ ಥರ ಇಬ್ಬರು ಉದ್ದ ಇದ್ದೀವಲ್ಲ, ಶರ್ಟ್ ಒಂದೇ ಸ್ವಲ್ಪ ಟೈಟ್ ಆಗುತ್ತೆ, ಹೊಸಿ ಪಂಚೆ ಆಗುತ್ತೆ ನೋಡಿ ಅಂತೆಲ್ಲ ಮಾತಾಡ್ತಾನೆ. ಅವ್ನು ಸರಿ ಕಣಪ್ಪ ಅಂತೆಲ್ಲ ಹೇಳಿ, ನಂದು ಈ ಊರಲ್ಲ ಕಣಪ್ಪ, ನಂದು ಬೇರೆ ಊರು ಅಂತೆಲ್ಲ ಹೇಳ್ತಾನೆ. ಎದಕ್ಕೆ ಇಲ್ಲಿದೆ ಅಂದರೆ, ಇಲ್ಲ ನನ್ನ ಹೆಂಡತಿ ಇದ್ದಾಳಲ್ಲ ಇಲ್ಲೇ ಓದ್ತಾ ಇದ್ದಾಳ, ಅವಳು ಓದೋಕ್ಕಂದ್ರೆ ತುಂಬ ಇಷ್ಟ, ಆದರೆ ನಮ್ಮ ಮನೇಲಿ ಆಗಲಿ ಅವ್ರ ಮನೇಲಿ ಆಗಲಿ ಯಾರೂ ಒಪ್ತಾ ಇಲ್ಲ, ಅದಕ್ಕೆ ಏನೋ ಒಂದು ಕಿತಾಪತಿ ಮಾಡಿ ಅವಳನ್ನ ಮನೆಯಿಂದ ಆಚೆ ಆಗಿಬಿಟ್ಟೆ, ಅವಳು ಹೆಂಗೋ ಬಂದು ಕಾಲೇಜ್ ಸೇರ್ಕೊಂಡಿದ್ದಾಳೆ, ಅವಳನ್ನ ಕಾವಲು ಕಾಯ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾನೆ. ಹೌದೇನಪ್ಪ ಒಳ್ಳೇದಲ್ಲ ನೀನು ಮಾಡ್ತಾ ಇರೋದು ಅಂತೆಲ್ಲ ಹೇಳ್ತಾನೆ. ಅಂತೆಲ್ಲ ಹೇಳ್ತಾನೆ. ಈ ಕಡೆ ಒಂದು ಮಾದೇವ, ಅಪ್ಪಾಜಿ ನೀವು ಇಲ್ಲೇ ಇರಿ, ನಾನು ಡ್ಯೂಟಿಗೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾನೆ. ಹೌದಾ ಅಂತೆಲ್ಲ ಡ್ರೆಸ್ ಹಾಕೊಂತ ಗಡ್ಡ ಅಲ್ಲಪ್ಪ ಹುಡುಗನ ಥರ ಇದೆ, ಎದಕ್ಕೆ ಮುದುಕನ ವೇಷ ಹಾಕೊಂತಿ ಅಂತ ಗಮ್ಮೆಲ್ಲ ಇಟ್ಬಿಟ್ಟಿದ್ದೀನಿ ಅಂತ ಹುಡುಕ್ತಾ ಇರ್ಬೇಕು. ಮುದುಕನ ಥರ ಇದೆಯಾ ಹುಡುಗನ ಥರ ಇದೆಯಾ, ಮುದುಕನ ಡ್ರೆಸ್ ಯಾಕೆ ಹಾಕೊಂತಿ ಅಂದರೆ, ಇಲ್ಲ ಅಪ್ಪಾಜಿ ನನ್ನ ಇದೆ ಎದುರು ಬಿಲ್ಡಿಂಗಲ್ಲಿ, ನೀನು ಅಷ್ಟೆಲ್ಲ ಹೇಳೋಕ್ಕೆ ಟೈಮ್ ಇಲ್ಲ, ಎದುರು ಬಿಲ್ಡಿಂಗಲ್ಲೇ ನನ್ನ ಹೆಂಡತಿ ಓದ್ತಾ ಇರೋದು, ಇದೇ ಪಿ ಜಿನಲ್ಲೇ ಇರೋದು, ಹಂಗಾಗಿ ಅವಳಿಗೆ ಕಾವಲುಗಾರ ಆಗಿರೋಕ್ಕಾಗಿ ಈ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಬಂದು ನಮಸ್ಕಾರ ಅಪ್ಪಾಜಿ ಅಂತೆಲ್ಲ ಹೇಳ್ತಾನೆ. ಯಾರಪ್ಪ ಅದು ಅಂತೆಲ್ಲ ಹೆದರ್ಕೊಂಡು, ನಾನೇ ಅಪ್ಪಾಜಿ ಮಾದೇವ ಅಂದಾಗ, ಹೌದಾ ಅಂತ ತುಂಬ ಖುಷಿ ಆಯಿತು ಅಂತೆಲ್ಲ ಹೇಳ್ದೆ. ಬರ್ತಾ ಊಟ ತೊಗೊಂಡು ಬಂದುಬಿಡ್ತೀನಿ, ನೀವು ಇಲ್ಲೇ ಇರಿ, ಎಲ್ಲೋ ಹೋಗಬೇಡ, ನಿಮ್ಮನ್ನು ಯಾರು ಭಿಕ್ಷೆಗಾರ ಅನ್ನೋದು ಬಂದು ಜಜ್ಜಿ ಬಿಡ್ತೀನಿ ನೋಡಿ ಹಂಗೆ ಅಂತೆಲ್ಲ. ಕಾವ್ಯ ಇದು ನನಗೆ ಮಾದೇವ ತುಂಬ ಅಂದರೆ ರಾಘವೇಂದ್ರ ನನಗೆ ತುಂಬ ಹೆಲ್ಪ್ ಮಾಡಿದಾರ, ನನ್ನ ಪ್ರೊಫೆಸರ್ಗೆ ಕೈ ಮುರಿದು ಬಾತ್ರೂಮಲ್ಲಿ ಕೂಡ ಹಾಕಿ ಪ್ರೊಫೆಸರ್ ನನ್ನದು ಆರ್ಟಿಕಲೆಲ್ಲ ತಿಪ್ಪಿಗೆ ಹಾಕ್ತೀನಿ ಅಂದಾಗು, ಆಮೇಲೆ ಪ್ರಿನ್ಸಿಪಾಲ್ ನನ್ನ ಹತ್ರ ಕ್ಷಮೆ ಕೇಳಿದ್ದಕ್ಕೂ ಎಲ್ಲದಕ್ಕೂ ರಾಘವೇಂದ್ರನ ಕಾರಣ ಅಂತೆಲ್ಲ ಹೇಳಿ ನೆನೆಸ್ಕೊತಾ ಇರ್ಬೇಕಾದ್ರೆ ನನಗೇನು ಈ ರಾಘವೇಂದ್ರ ಅಂದರೆ ಈ ತಾತನೇ ಅಂದರೆ, ಯಾರು ಎಷ್ಟೇ ಶಾರ್ಪ್ ಇದ್ದರೂ ಎಷ್ಟೇ ಇದು ಮಾಡಿದ್ರು ಸಬ್ಕಾನ್ಷಿಯಸ್ ಮೆಮೊರಿನಲ್ಲಿ ಅವ್ರ ಹೆಸರಿಗೆ ಹೋಗಿದಾಗ ಅವ್ರು ಫ್ಲ್ಯಾಶ್ ಆಗ್ತಾರೆ ಅಂತೇಳಿ ರಾಘವೇಂದ್ರ ಅಂದರೆ ಗುರ್ತಿಳಿಯಲ್ಲ. ರಾಘವೇಂದ್ರ ಅಂದರೆ ಯಾರಮ್ಮ ಬೇಕಿತ್ತು ನಿನಗೆ ಅಂದಾಗ ಸಾರಿ ತಾತ ಅಂತೇಳಿ ಹೋಗ್ಬಿಡ್ತಾರೆ. ಈ ಕಡೆ ಪ್ರೇಮ ಇದ್ದು ಫೋಟೋ ಹುಡುಕ್ತಾ, ಇದು ಲೋಗೋ ನಿಮ್ಮದೇ ಅಲ್ವಾ ಅಂತ. ಅಲ್ಲ ಕಣವ, ಈ ಫೋಟೋ ಯಾವಾಗ ಪ್ರಿಂಟ್ ಮಾಡಿ ಸ್ವಲ್ಪ ಹೇಳ್ರಿ ಅಂದರೆ, ಎಲ್ಲ ಕಣವ ಇದು ನಾವು ನೋಡೇ ಇಲ್ಲ, ಈ ಫೋಟೋ ಇದೇ ಫಸ್ಟ್ ನೋಡ್ತಾ ಇರೋದು ಏನಂದರೆ, ಇಲ್ಲ ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಫಸ್ಟ್ ಇದೇ ಹೇಳಿ ಸರ್ ಅಂತೆಲ್ಲ ಹೇಳ್ತಾರೆ. ಫಸ್ಟ್ ಇಲ್ಲಿಂದ ಹೋಗಮ್ಮ ಅಂದ. ಇಲ್ಲ ಸರ್ ನೀವು ಒಂದು ಕುಟುಂಬದ ಉಳಿಸಿದಷ್ಟು ಪುಣ್ಯ ಬರ್ತೈತಿ ಹೇಳಿ ಸರ್ ಅಂತೆಲ್ಲ ಏಮನ ಆಚೆ ಕಳಿಸು ಅಂತ. ಅಣ್ಣ ಪೆಟ್ರೋಲ್ ಕೇಳಿದ್ರೆ ತಗೊಂಡ. ಈ ಕಡೆ ರಾಘವೇಂದ್ರ ತಡಿ ಫಸ್ಟ್ ಏನು ಮಾಡ್ತಾಳೋ ಏನಿಲ್ಲ ನೋಡೋಣ, ಕಾಡು ರಾಕ್ಷಸಿನ ಅಂತೆಲ್ಲ ಹೇಳಿ ಹೋಗ್ತಾನೆ. ಆ ಕಾಡು ರಾಕ್ಷಸಿನ ನೋಡೋಣ ಅಂತೇಳಿ ಹೋದಾಗ ಆವಾಗ ಪ್ರೇಮ ಇದು, ರಾಘವೇಂದ್ರ ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದಾರ, ಅವ್ರು ನಾನು ನೋಡಬೇಕಲ್ಲ ಅಂತೆಲ್ಲ ಎಷ್ಟು ಪ್ರಯತ್ನ ಪಟ್ಟರು ಆಗಂಗಿಲ್ಲ. ಅದೇ ಟೈಮಿಗೆ ಫೋನ್ ಮಾಡ್ತೀನಿ ಮೆಸೇಜ್ ಮಾಡ್ತಾನೆ. ನೀನು ಬೇಜಾರಾಗಿದ್ದು ರಾಘವೇಂದ್ರ ಅವ್ರು ಫೋನ್ ಮಾದೇವ್ರ ಫೋನ್, ನೀವು ಬೇಜಾರಾಗಿರೋದು ನನಗೆ ಸ್ವಲ್ಪ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ, ಹಂಗಾರೆ ಹೌದು ನಾನು ಬೇಜಾರಿದ್ದೀನಿ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಪ್ರೇಮಂಗೆ ಗೊತ್ತಾಗುತ್ತೆ ಕಣವ್ವ, ಗೊತ್ತಾಗುತ್ತಮ್ಮ, ನಾನು ಇವತ್ತು ನಿನ್ಗೆ ಭೇಟಿ ಆಗೋಕ್ಕಾಗಲ್ಲ. ಹಿಂಗೆ ಮಾತಾಡ್ತಾ ಕಾವ್ಯ ಹೊರಗೆ ಬಂದುಬಿಡ್ತಾ. ಈ ಕಡೆ ಮಾದೇವನು ಹೊರಗೆ ಮಾತಾಡ್ತಾ ಇರ್ತಾನೆ. ಮಾದೇವ್ ಗೊತ್ತಾಗಿಲ್ಲ, ಕಾವ್ಯ ಬಂದು ಹಿಂದೆ ನಿಂತಿದ್ದಾಳೆ ಅಂತ ಹೇಳಿ ಮಾತಾಡ್ತಾ ಅದೇ ಟೈಮಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಮೊದಲೇ ಡೌಟ್ ಇರುತ್ತಲ್ಲ, ರಾಘವೇಂದ್ರ ಅಂದರೆ ಅಜ್ಜನೇ ಅಂತೆಲ್ಲ ಹೇಳಿ ಡೌಟ್ ಇರುತ್ತೆ. ಸಿಗೆ ಬಿದ್ದಿದ್ದು ನಾಳೆ ತೋರಿಸ್ತಾನೆ. ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದೆ. ಬಟ್ ಸಿಕ್ಕಾಕೊಂಡಿರೋದಂತೂ ಒಬ್ರಿಗೊಬ್ರು ಸಿಕ್ಕಾಕೊಂಡಿರೋದಂತೂ ನಿಜ. ನೆಕ್ಸ್ಟ್ ಈ ಕಡೆ ಎಪಿಸೋಡಲ್ಲಿ ಬಂದು ಪೆಟ್ರೋಲ್ ಇಟ್ಕೊಂಡ್ಬಿಡ್ತಾರೆ. ಪ್ರೇಮ ಹೊರಗೆ ಬಂದಂಗೆ ಮಾಡಿ ಪೆಟ್ರೋಲ್ ಇಟ್ಕೊಂಡು, ನಿಜ ಬೊಗಳ್ತೀಯಾ ಇಲ್ಲ, ನಿನ್ನ ಅಂಗಡಿನ ಅವತ್ತು ಸುಟ್ಟು ಹಾಕ್ಬಿಡ್ತೀನಿ ನೋಡು ಅಂತೆಲ್ಲ ಹೇಳ್ತಾನೆ. ಅದು ಹೆಂಗೆ ಸಾಧ್ಯ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ
ಇಲ್ಲ ಕಣೋ ಸುಟ್ಟು ಹಾಕ್ಬಿಡ್ತೀನಿ, ನೀನು ಹೇಳಿದರೆ ಸರಿ ಇಲ್ಲ ಅಂದರೆ ಇಲ್ಲ, ಹೇಳಂಗಿಲ್ಲ ಬೇಡ, ಪೊಲೀಸವ್ರನ್ನ ಕಳಿಸ್ತೀನಿ, ಈ ಥರ ಹೆದರ್ಸೋದು ನನಗೂ ಜಗ್ಗಿ ಜನ ಗೊತ್ತಾದಾರ ಅಂತೆಲ್ಲ ಹೇಳ್ಬೇಕು. ನೀನು ಆಚೆ ನಡೆಯೋ ಅಂತ ಹೊರಗಿರೋ ಹುಡುಗಂಗೆ ಹೇಳ್ಬಿಡು, ನೀನು ಹೇಳ್ತೀಯಾ ಸುಟ್ಟು ಬಿಡ್ಲ ನಾನು, ಪೊಲೀಸ್ ಬರೋದು ತಡ ಆಗುತ್ತೆ, ಸುಡೋದೇ ಎಷ್ಟೊತ್ತಾಗ್ತದೆ ನೋಡು ಅಂತ ಹೆದರಿಸ್ಬಿಡ್ತಾ. ಬೇಡ ತಾಯಿ ನೀನು ಕೈ ಮುಗಿತೀನಿ ಬೇಕಂದ್ರೆ ಅಂತೆಲ್ಲ ಹೇಳಿ ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡಲ್ಲಿನೂ ಹಿಂಗೆ ಪ್ರೇಮ ಪೀಡಿಸ್ತಾ ಇರ್ತಾಳೆ. ಯಾರು ಹೇಳು ಹೇಳ್ತೀಯಾ ಏನಿಲ್ಲ, ನೀನು ಪೊಲೀಸಿಗೆ ಫೋನ್ ನಂಬರ್ ತಗೊಂಡು ನೀನು ಪೊಲೀಸಿಗೆ ಫೋನ್ ಮಾಡಿ ಪೊಲೀಸ್ ಇಲ್ಲಿಗೆ ಬರೋದ್ರಾಗೆ ನಿನ್ನ ಅಂಗಡಿ ನೀನು ಎಲ್ಲ ಸುಟ್ಟು ಭಸ್ಮ ಆಗೋಗಿರ್ತೀಯ ಹೇಳೋದು. ಇಲ್ಲ ತಾಯಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಲಾಸ್ಟಿಗೆ ಹೇಳ್ತಾನೆ. ಅದು ಸ್ನೇಹ ಹಾಸ್ಪಿಟಲ್ ಓನರ್ ಇದ್ದಾರಲ್ಲ ಧನರಾಜ್ ಅವರೇ ಆರ್ಡ್ರ್ ಕೊಟ್ಟು ಈ ಥರ ಮಾಡೋಕ್ಕೆ ಹೇಳಿದ್ರು, ಇದನ್ನು ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸಿಗೆ ಬಿದ್ದಾಗ ಅವಾಗ ಅಲ್ಲಿದ್ದ ಧನರಾಜ್ ಮಾಡಿಸಿದಾನ, ಈ ಹೆಂಗಸ್ಗೂ ಧನರಾಜ್ಗೂ ಏನೋ ಸಂಬಂಧ ಇದೆ, ಏನೋ ಇರ್ಬೋದು, ಸರಿ ನೋಡೋಣ ಅಂತ ಪ್ರೇಮ ಯೋಚನೆ ಮಾಡ್ಕೊತ ಬರ್ತಾ ಇರಬೇಕಾದ್ರೆ ಈ ಕಡೆ ರಾಣಿನೂ ಮತ್ತು ರಾಣಿ ಅಪ್ಪ ತಾನೇ ತಪ್ಪಿಸ್ಕೊಂಡಿದ್ದಾನೆ, ಅವ್ನು ಬಿಟ್ಟು ಕಳಿಸಿದಾರೋ ಗೊತ್ತಿಲ್ಲ. ರಾಣಿ ಅಪ್ಪ ಬಂದಿದ್ದಾನೆ. ರಾಣಿ ಏನಾಯ್ತು ಹೇಳಿ ಅಂತೆಲ್ಲ ಹೇಳಿದಾಗ ಏನೂ ಇಲ್ಲ ಅಂತ ಅಳ್ತಾ ಇದ್ದ. ಹೇಳಿ ಯಾರು ತೊಂದರೆ ಕೊಟ್ಟರು ನಿಮಗೇನಾದರೂ ನಾನು ರಕ್ಷಣೆ ಮಾಡ್ತೀನಿ, ಹೇಳಿ ರಾಮಿದ್ದಾನೆ, ನಾನಿದ್ದೀನಿ, ಮಾದೇವರಿದ್ದಾನೆ. ಇಲ್ಲ ಕಣಮ್ಮ, ಆ ಅಮ್ಮ ಒಳ್ಳೆಯಳಲ್ಲ, ಆ ಅಮ್ಮನ ತಂಟೆಗೆ ಮಾತ್ರ ಹೋಗ್ಬೇಡ ಅಂತೆಲ್ಲ. ಈ ಕಡೆ ನೀನೇ ರಾಘವೇಂದ್ರ ಅಂತ ನಂಗೆ ಗೊತ್ತಾಯ್ತು ಅಂತೆಲ್ಲ ಹೇಳಿ ಕಾವ್ಯ ಹಿಡ್ಕೊಂಡ್ಬಿಡ್ತಾಳ ಮಹಾದೇವನ. ಈ ಕಡೆ ಹೇಳಿ ರಾಣಿ ನಿನ್ನ ನಾನು ಕಾಪಾಡ್ತೀನಿ. ಇಲ್ಲ ಕಣಮ್ಮ, ನಿನ್ನಿಂದ ಕಾಪಾಡೋಕ್ಕಾಗಲ್ಲ, ನೀನು ನನ್ನ ಮಗಳೇ, ನಿನ್ನ ಹೇಳಿ ನನ್ನ ಮಗಳ ಮೇಲೆ ಬಿದ್ದರೆ ನನ್ನ ಮಗಳ ಪ್ರಾಣಕ್ಕೆ ಕೂತು ಬರುತ್ತೆ. ಆ ಹೆಂಗಸು ತುಂಬ ಅಂದರೆ ತುಂಬ ಕೆಟ್ಟಳಮ್ಮ, ಆ ಹೆಂಗಸಷ್ಟು ಕೆಟ್ಟ ಮಹಿಳೆ ಇನ್ನೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಟ್ಟ ಹೆಂಗಸು ಅಂತೆಲ್ಲ ಹೇಳ್ತಾರೆ. ಅದು ಹೆಂಗಸು ಯಾರಂತ ದಾಮಿನಿ ಅಂತ ನಾಳೆ ಹೆಸರು ಹೇಳ್ತಾರೋ ಏನೇನು ಪೆಂಡಿಂಗ್ ಇಡ್ತಾರೋ ಗೊತ್ತಿಲ್ಲ. ಪ್ಲೀಸ್ ನಮ್ಮ ಮಗಳ ತಂಟೆಗೆ ಬರಬೇಡ ಅಂತ ರಾಣಿ ಅವ್ರ ತಂದೆ ರಿಕ್ವೆಸ್ಟ್ ಮಾಡಿ ಕೈ ಮುಗಿತಾನೆ. ಇದು ನಾಳೆ ಎಪಿಸೋಡ್ ಆಗಿ ಪ್ಲೀಸ್.